ಮೊದಲನೇದಾಗಿ ಅಪಾಯವಿದೆ ಎಚ್ಚರಿಕೆ. ಆ್ಯಕ್ಚುಲಿ ನಾನು ಎಲ್ಲೇ ಹೋದರೂ ನನ್ನ ಸಿನಿಮಾ ಟಿ ಶರ್ಟ್ ಹಾಕೊಂಡ್ಬರ್ತಾ ಇದ್ದೆ. ಇಲ್ಲಿ ಯಾಕೆ ದೇವ್ರ ಫೋಟೋ ಹಾಕೊಂಬಂದೆ, ಸಿನಿಮಾ ಹೆಸರೇ ಅಪಾಯವಿದೆ ಅಲ್ವಾ, ದೈಗೆ ಮೆಟ್ಕ ತೆಂಬಿಟ್ಟು ಹಾಕೊಂಬಂದೆ. ಸೊ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ನಾನು ಮತ್ತು ನಮ್ಮ ಸಿನಿಮಾದ ನಟಿಯಾದ ಚರಿತ್ರ ಅವರು ಈ ಸಿನಿಮಾ ನೋಡ್ಲಿಕ್ಕೆ ಬಂದರೆ ಭಾಳ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಿರ್ಮಾಪಕರಿಗೆ ಅಭಿನಂದನೆಗಳು, ಒಂದು ಒಳ್ಳೆಯ ಪ್ರಯತ್ನ. ಇಂಥ ಸಿನಿಮಾಗಳು ಗೆಲ್ಲಬೇಕು. ಟ್ವಿಸ್ಟ್ ಇದೆ, ಬಹಳಷ್ಟು ವಿಚಾರಗಳಿದೆ. ಕೆಲವೊಂದು ನಾನು ಹೇಳೋಂಗಿಲ್ಲ. ಅಶ್ವಿನ್ ಅವರು, ವಿಕಾಸ್, ರಾಧಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಈ ಸಿನಿಮಾದ ಸ್ಪೆಷಾಲಿಟಿ ಏನಂದರೆ ಆಡಿಯೋ ಪ್ಲಸ್ ವಿಡಿಯೋ, ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ಸಿನಿಮಾಟೋಗ್ರಫರ್ ಇಬ್ಬರು ಒಂದೇ. ಬಹುಶಃ ಕನ್ನಡ ಇಂಡಸ್ಟ್ರಿ ಫಾರ್ ದ ಫಸ್ಟ್ ಟೈಮ್, ರೇರಲ್ಲ, ಇಲ್ಲವೇ ಇಲ್ಲ, 90 ವರ್ಷದ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಇಬ್ಬರು ಒಬ್ಬರೇ. ಗೊತ್ತಾಯ್ತಾ? ಏನು ಗೊತ್ತಾಯ್ತು ಏನವ್ರಿಗೆ. ಸೊ ಖುಷಿ ಆಯಿತು. ನಿಮ್ಗೇನು ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ, ಹೊಸಬ್ರು ಮಾಡಿದ್ದಾರೆ ಅಂತ ಅನ್ಸೋದು. ನಿಮ್ಮಂಥವ್ರಿಗೆ ಮೈಕ್ ಇಟ್ಕೊಳ್ತೀರ, ನನಗಲ್ಲ, ಇಟ್ಕೊಳ್ಳಿ, ಹೇಳಿ. ಹೊಸಬ್ರು ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ನಿಮ್ಮ ಸ್ಟಂಟಾಗೆ ಏನು ಹೇಳೋಕೆ ಮರ್ತೇ ಸರಿ ಮೊದಲು ಮಾತಾಡ್ಬಿಟ್ಟು. ಮೂವಿದು ಪೇಸ್ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಫಾಸ್ಟ್ ಇದೆ, ಕ್ವಿಕ್ ಇದೆ, ಎಲ್ಲೂ ಲ್ಯಾಗ್ ಆಗಿಲ್ಲ, ಎಲ್ಲೂ ಬೋರ್ ಆಗಿಲ್ಲ. ರೊಮ್ಯಾಂಟಿಕ್ ಡ್ಯುಯೆಟ್ ಚೆನ್ನಾಗಿದೆ, ಮೆಲೋಡಿ ಅದು ಚೆನ್ನಾಗಿದೆ. ಎಲ್ಲ ಜನರು ಚೆನ್ನಾಗಿದೆ. ರೊಮ್ಯಾನ್ಸು, ಕಾಮಿಡಿ, ಥ್ರಿಲ್ಲರ್, ಹಾರರ್ ಎಲ್ಲ ಚೆನ್ನಾಗಿ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸರ್, ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ. ನಿಮ್ಗೆ ಏನು ಅನಿಸ್ತು ಮೂವಿ? ತುಂಬ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಆ್ಯಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್, ನನ್ನ ಜಾನರು, ನನ್ನ ಫೇವ್ರೇಟ್ ಜಾನರು. ಸೊ ಐ ಎಂಜಾಯ್ಡ್ ಇಟ್. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಹಲವು ವಿಧಗಳಲ್ಲಿ ತುಂಬ ಇಷ್ಟ ಆಗುತ್ತೆ. ಮೊದಲನೇದಾಗಿ ಆ ಕತ್ತಲಿನಲ್ಲಿ, ಕಾಡುಗಳಲ್ಲಿ ಫೋಟೋಗ್ರಫಿ, ಆಮೇಲೆ ಈ ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕುತೂಹಲ ಕಡೆವರೆಗೂ ಕಾಯ್ದಿಟ್ಕೊಂಡಿದ್ದಾರೆ. ನಾವು ಕುತೂಹಲನ ಹೇಳಿಬಿಟ್ರೆ ಬೇರೆಯವ್ರಿಗೆ ಬಂದು ನೋಡೋದಕ್ಕೆ ಸ್ವಲ್ಪ ಅನಾನುಕೂಲ ಆಗುತ್ತೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಎಲ್ಲರ ಪ್ರಯತ್ನ ಚೆನ್ನಾಗಿದೆ. ಕಡೆಯಲ್ಲಿರ್ತಕ್ಕಂಥ ಫೈಟ್ ಸೀನ್ಸ್ ತುಂಬ ಚೆನ್ನಾಗಿದೆ. ಕಾಡಿನ ಕತೆ ನನಗೆ ಸ್ವಲ್ಪ ಇಷ್ಟನೂ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ಸಿನಿಮಾ ಒಂದು ಸಲಿನಾರು ನೋಡೋ ಹಂಗಿರಬೇಕು. ಅಷ್ಟೊಂದು ವಾರನಾರು ಇದು ಥಿಯೇಟ್ರಲ್ಲಿ ಇರೋ ಹಾಗೆ ನೀವು ನೋಡ್ಕೋಬೇಕು. ನೋಡಿದ್ರೆ ಖಂಡಿತವಾಗ್ಲೂ ನಾವು ಒಂದು 4-5 ಜನಕ್ಕಾದರೂ ನಮಗೆ ಗೊತ್ತಿರೋರ್ಗೆ ಹೇಳ್ತೀನಿ, ಕುತೂಹಲ ಹೇಳೋಕ್ಕೆ ಹೋಗೋಲ್ಲ. ಸಿನಿಮಾ ಎಲ್ಲ ಪ್ರಯತ್ನವೂ ಚೆನ್ನಾಗಿದೆ. ಅಭಿನಯದಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದು ಗ್ರಿಪ್ ಇಲ್ಲ ಅನ್ನಿಸ್ತು, ಬಟ್ ಆಮೇಲೆ ತುಂಬ ಚೆನ್ನಾಗಿದೆ ಗ್ರಿಪ್ಪು. ಇಂಟರ್ವಲ್ ಆದಮೇಲಂತೂ ತುಂಬ ಚೆನ್ನಾಗಿದೆ. ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ವೆಲ್ ಡನ್, ಆಲ್ ದಿ ಬೆಸ್ಟ್. ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ಲರೂ ಅವರವರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ. ಸಿನಿಮಾ ಮೊದಲಿಂದ ಕಡೆಯವರೆಗೂ ಒಂಥರ ತುಂಬ ಕುತೂಹಲವಾಗಿರುತ್ತೆ. ಏನಾಗುತ್ತೆ ಅಂತ ಅಂದ್ಕೊಂಡು ಕಡೆಯವರೆಗೂ ನೋಡ್ಕೊಂಡಿರ್ತೀವಿ. ಈಗ ಗೊತ್ತಿದೆ, ಈಗಿನ ಕಾಲದಲ್ಲಿ ನಾವು ಊಹಿಸಬಹುದು, ಆದರೂ ನಮಗೆ ಏನೋ ಒಂಥರ ಏನಾಗುತ್ತೆ, ಯಾರಪ್ಪ ಇರಬಹುದು ಅನ್ನೋದು ಕಡೆಯವರೆಗೂ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಎಲ್ಲರೂ ಅವ್ರವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿಪ್ಪ. ಅಪಾಯವಿದೆ ಎಚ್ಚರಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಒಂದು ಹೊಸ ತಂಡ ಈ ಮಟ್ಟಕ್ಕೆ ಒಂದು ಸಿನಿಮಾನ ತೊಗೊಂಡೋಗಿದ್ದಾರೆ ಅಂದರೆ ಒಂದು ಕ್ಷಣ ಕೂಡ ನಮಗೆ ಥಿಯೇಟ್ರ್ ಒಳಗಡೆ ಬೇಜಾರಾದಂಥ ಕ್ಷಣ ಇಲ್ಲ. ಅಂದರೆ ಪ್ರತಿ ಸೆಕೆಂಡು ಇಂಟ್ರೆಸ್ಟಿಂಗು. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ಸೀಟ್ ಎಡ್ಜಲ್ಲಿ ಕೂರಿಸ್ಕೊಂಡು ಸಿನಿಮಾ ತೊಗೊಂಡೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿರ್ದೇಶಕರಾದ ಅಭಿಜಿತ್ ತೀರ್ಥಹಳ್ಳಿ ಇವರನ್ನು ಮೆಚ್ಚಲೇಬೇಕು. ಇನ್ನು ನಾಯಕ ನಟರು, ಅವರ ಪರ್ಫಾರ್ಮೆನ್ಸು, ಅವ್ರ ಜೊತೆಗಿರುವಂತಹ ಇಬ್ಬರು, ಅವರು ಥ್ರೂ ಔಟ್ ಕ್ಯಾರಿ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ಗಳನ್ನ. ಎಲ್ಲರಿಗೂ ಒಂದು ಮಜಾ ಕೊಡ್ತಾ ಇದೆ ಈ ಸಿನಿಮಾ. ಅಂದರೆ ಹಾರರ್ ಮಿಕ್ಸ್ ಇದೆ. ಆಮೇಲೆ ಅಲ್ಲಿ ಕೊನೆಯಲ್ಲಿ ಅಶ್ವಿನ್ ಹಾಸನ್ ಅವರ ಪಾತ್ರ. ಅಶ್ವಿನ್ ಹಾಸನ್ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯ ನಟ. ಸಾಕಷ್ಟು ಸಿನಿಮಾಗಳಲ್ಲಿ ಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ಇನ್ನಷ್ಟು ಅಶ್ವಿನ್ ಹಾಸನ್ ಭರವಸೆಯ ನಟನಾಗಿ ಮುಂದುವರಿತಾರೆ. ಅವರಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕು. ಈ ಚಿತ್ರ ಗೆಲ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಲೆನಾಡಿನ ಆ ಒಂದು ಪರಿಸರವನ್ನು ಕಟ್ಟಿಕೊಂಡಿದ್ದಾರೆ ಅಭಿಜಿತ್ ತೀರ್ಥಹಳ್ಳಿ. ಅದೊಂದು ಫೀಲ್ ಆಗುತ್ತೆ. ಜೊತೆಗೆ ಎಲ್ಲೂ ಕೂಡ ನಿಮಗೆ ಹಾರರ್ ಫೇಕ್ ಅನಿಸಲ್ಲ, ನಂಬಿಸತ್ತೆ, ಕೊನೆವರೆಗೂ ಕುತೂಹಲ ಮೂಡಿಸತ್ತೆ. ಇದನ್ನು ಸಾಕಷ್ಟು ವಿಮರ್ಶಕರು ಇದು ಸಿನಿಮಾ ನೋಡಬೇಕು, ನಿರ್ದೇಶಕರು ನೋಡಬೇಕು. ಇಲ್ಲಿರುವಂತಹ ಎಲ್ಲ ಪಾತ್ರಧಾರಿಗಳಿಗೂ ಒಂದು ಮುಂದೆ ಈ ಸಿನಿಮಾ ಮೈಲುಗಲ್ಲಾಗುತ್ತೆ. ಇವಾಗ ತಾನೇ ಅಪಾಯದ ಎಚ್ಚರಿಕೆ ಸಿನಿಮಾ ನೋಡ್ಕೊಂಡು ಬಂದು ತುಂಬ ದಿನಗಳ ನಂತರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದ್ದು. ಆವಾಗ ಚಿಕ್ಕದ್ರಲ್ಲೆಲ್ಲ ಆ ಮುಕ್ಕೋಡ ನೋಡಿದಾಗ ನಂಗೆ ನೆನಪಾಗ್ತಿದ್ದು ಫಿಲಮ್ ನೆನಪಾಗ್ತಿತ್ತು. ನಾವು ಅದು ನೋಡಿ ಭಯಪಟ್ಟಿದ್ದು. ಸೊ ಈ ಥರದ್ದು ಆ ಥರದ್ದೊಂದು ಗೆಸ್ಚರ್ ಇಟ್ಕೊಂಡು ಸಿನಿಮಾನ ತುಂಬ ಗಟ್ಟಿಯಾಗಿ ಕಟ್ಕೊಂಡು ಹೋಗಿದ್ದಾರೆ. ನಿರ್ದೇಶಕರಿಗೆ ಮತ್ತು ಇಡೀ ತಂಡಕ್ಕೆ, ಅಂದರೆ ಎಲ್ಲ ಆ್ಯಕ್ಟರ್ಗಳು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಬಂದು ಥಿಯೇಟ್ರಿಗೆ ಅಪಾಯದ ಎಚ್ಚರಿಕೆ ನೋಡಿರಿ. ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.